ಉಪಚುನಾವಣೆಯಲ್ಲಿ ಗೆಲುವಿನ ಉತ್ಸಾಹದಲ್ಲಿದ್ದಂತಹ ಕಾಂಗ್ರೆಸ್ ಜೊತೆಗೆ ರಾಜ್ಯದ ಜನರು ಕೈ ಹಿಡಿತಾರೆ ಎನ್ನುವಂತಹ ಜೋಶ್ ಇದೀಗ ಇರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಸಿಟಿ ರವಿ ಪ್ರಕರಣದಲ್ಲಿ ಎಡವಟ್ಟು ಮಾಡಿಕೊಂಡಿರುವಂಥದ್ದು ವಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟಂತಾಗ್ತಾ ಇದೆ ಅಂತ ಪಕ್ಷದಲ್ಲೇ ಚರ್ಚೆ ಶುರುವಾಗ್ತಾ ಇದೆ. ಎಂಎಲ್ಸಿ ಸಿಟಿ ರವಿ ಬಂಧನದ ತರಾತುರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೈಡ್ರಾಮಾ ಸೃಷ್ಟಿಸುವುದು ಬೇಡಾಗಿತ್ತು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಸಿಟಿ ರವಿ ವಿಚಾರವಾಗಿ ಎಡವಟ್ಟು ಮಾಡಿಕೊಂಡಿದ್ದೀವಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಸಾರ್ವಜನಿಕರಿಂದಲೂ ಕೂಡ ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೊಂದು ರೀತಿ ವಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟಂತಾಗಿದೆ ಅನ್ನೋ ರೀತಿಯಲ್ಲೇ ಸದ್ಯದ ಮಟ್ಟಿಗೆ ಒಂದು ಕಡೆ ಸ್ವಪಕ್ಷದಲ್ಲೇ ಹೇಳಿಕೆಗಳು ಬರ್ತಾ ಇರುವಂತದ್ದು. ಸೊ ಜನಪ್ರತಿನಿಧಿಗೆ ಹೀಗೆ ಆದ್ರೆ ಸಾಮಾನ್ಯ ಜನರಿಗೆ ಏನ್ ಗತಿ ಅನ್ನುವಂತ ಚರ್ಚೆ ಬರ್ತಾ ಇದೆ. ಪೊಲೀಸರ ನಡೆ ಕುರಿತು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗ್ತಾ ಇದೆ. ಪ್ರತಿಯೊಂದು ಘಟನೆಯನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಿಟಿ ರವಿ. ಕೋರ್ಟ್ನಲ್ಲಿಯೂ ಕೂಡ ರಾಜ್ಯ ಸರ್ಕಾರಕ್ಕೆ ಮುಖಭಂಗ. ಕೈ ನಾಯಕರೇ ಈ ಪ್ರಕರಣದ ಕುರಿತು ಬೇಸರವನ್ನ ಹೊರಹಾಕ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ನಡೆ ಕುರಿತು ಜನರಿಗೆ ಆತಂಕ ಭಯ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಒಂದು ಕಡೆ 3 ಉಪಚುನಾವಣೆಯಲ್ಲೂ ಕೂಡ ಅಭೂತಪೂರ್ವವಾದಂತಹ ಗೆಲುವನ್ನ ಸಾಧಿಸಿತ್ತು ಕಾಂಗ್ರೆಸ್. ಅದಾದ ನಂತರ ಪ್ರಮುಖವಾಗಿ ಮತ್ತೊಂದು ಕಡೆ ಎಲ್ಲೋ ಈ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವರನ್ನ ಅರೆಸ್ಟ್ ಮಾಡಿದ ವಿಚಾರವಾಗಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಈ ವಿಚಾರನೆ ಸದ್ಯದ ಮಟ್ಟಿಗೆ ಸಾಕಷ್ಟು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದು ಕಡೆ ಸರ್ಕಾರದ ನಡೆಗೆ ಅದರ ಜೊತೆಗೆ ಸಿಟಿ ರವಿ ಅವರು ರಾತ್ರಿ ಎಲ್ಲ ಕೂಡ ಪೊಲೀಸ್ನವರು ನನ್ನನ್ನ ಜೀಪ್ ನಲ್ಲಿ ಕರೆದುಕೊಂಡು ಸುತ್ತಾಡಿಸಿದ್ದಾರೆ, ಸ್ಟೇಷನ್ ಕೂಡ ಕರೆದುಕೊಂಡು ಹೋಗಿಲ್ಲ ಎನ್ನುವ ಮುಖಾಂತರವಾಗಿ ದೌರ್ಜನ್ಯ ಮಾಡಿದ್ದಾರೆ ಎನ್ನುವ ವಿಚಾರವಾಗಿ ಕೂಡ ಒಂದು ಕಡೆ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ಈಗ 3 ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನ ಹೊರ ಹಾಕಲಾಗಿದೆ.